ಲಿಂಗೈಕ್ಯರಾದ ನಾಡಿನ 97 ವರ್ಷದ ತಪಸ್ವಿ ಇಂಗಳೇಶ್ವರದ ಚನ್ನಬಸವ ಸ್ವಾಮೀಜಿ ಅಂತ್ಯಕ್ರಿಯೆ ನಿನ್ನೆ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು. ಲಕ್ಷಾಂತರ ಭಕ್ತರು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದ್ರು. ಭಕ್ತ ಸಾಗರ ಹರಿದು ಬಂದಿದೆ. ಸಾಧು ಸಂತರ ದಂಡು ಆಗಮಿಸಿದೆ. ಗಣ್ಯರು ರಾಜಕಾರಣಿಗಳು ಆಗಮಿಸಿದ್ದಾರೆ. ಉಸಿರು ಚೆಲ್ಲಿದ ಜೀವಕ್ಕೆ ಎಲ್ಲರೂ ನಮಿಸುತ್ತಿದ್ದಾರೆ. ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಗೆ ಭಾವುಕ ವಿದಾಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಇಂಗಳೇಶ್ವರದ ವಿರಕ್ತ ಮಠದ ಚನ್ನಬಸವ ಶ್ರೀಗಳು ನಿನ್ನೆ ಲಿಂಗೈಕ್ಯರಾಗಿದ್ರು. 97 ವರ್ಷದ ಶ್ರೀಗಳು ವಯೋಸಹಜ ಅನಾರೋಗ್ಯದಿಂದ ಪ್ರಾಣ ಬಿಟ್ಟಿದ್ರು. ನಿನ್ನೆ ಮಧ್ಯಾಹ್ನದವರೆಗೂ ಶ್ರೀಗಳ ಅಂತಿಮ ದರ್ಶನ ನಡೆಯಿತು. ಮಠದ ಆವರಣದಲ್ಲೇ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ರಾಜ್ಯವಲ್ಲದೆ ಮಹಾರಾಷ್ಟ್ರ, ಆಂಧ್ರದಿಂದ ಬಂದ ಲಕ್ಷಾಂತರ ಭಕ್ತರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ಬಳಿಕ ವಿವಿಧ ಮಠಾಧೀಶರುಗಳ ನೇತೃತ್ವದಲ್ಲೇ ಶ್ರೀಗಳ ಅಂತಿಮ ಮೆರವಣಿಗೆ ನಡೆಯಿತು. ನಮ್ಮ ನಾಡಿನ ಹಿರಿಯ ಪೂಜ್ಯರಲ್ಲಿ ಅತಿ ದೊಡ್ಡ ಪೂಜ್ಯರು. ಅವರಲ್ಲಿ ಜ್ಞಾನ, ವೈರಾಗ್ಯ, ಶಿವಯೋಗ, ದಾಸೋಹ, ಕಾಯಕ ಹಾಗೂ ಧಾರ್ಮಿಕ ಪ್ರಜ್ಞೆ ಒಳಗಡೆ ಬಹಳ ಅತಿ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರು. ವಚನಶಿಲಾ ಮಂಟಪದ ಹೊರಗೆ ನುಡಿನಮನ ಕಾರ್ಯಕ್ರಮವಿತ್ತು. ಸ್ವಾಮೀಜಿಗಳು, ಗಣ್ಯರು, ರಾಜಕಾರಣಿಗಳು ಚನ್ನಬಸವ ಶ್ರೀಗಳ ಜೀವನವನ್ನ ಸ್ಮರಿಸಿದ್ರು. ವಚನಗಳ ಪ್ರಸಾರ ಅದೆಲ್ಲದಕ್ಕೂ ಕೂಡ ಮುಂದುವರಿಸಿಕೊಂಡು ಅವ್ರು ಹೋಗಲಿ, ಅವರಿಗೆ ಎಲ್ಲ ರೀತಿಯ ನೆರವನ್ನು ನಾನು BD ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ದಿವಸ ಭೌಗೋಳಿಕೋಟಿ ಸಂಶೋಧನಾ ಕೇಂದ್ರದಿಂದ ನಾವೆಲ್ಲರೂ ಕೂಡ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಇವತ್ತು ದಿವಸ ಬಹಳ ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಹೇಳಿ, ಅಂತಿಮ ದರ್ಶನ ಮೆರವಣಿಗೆ ಬಳಿಕ ಮಠದ ಹೊರಭಾಗದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಅಗಲಿದ ಶ್ರೀಗಳಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಬಳಿಕ ವಚನಶಿಲಾ ಮಂಟಪದಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಅಶೋಕ್ ಯಡಹಳ್ಳಿ, TV9 ವಿಜಯಪುರ.